ಪಾಪ ಮಾಡಿದರೆ ಶಿಕ್ಷೆ ದೇಹಕ್ಕಾಗ್ತದೆ, ಪಾಪದ ತಾಪ ಮನಸ್ಸಿಗೆ ಉಂಟಾಗ್ತದೆ. ದೇಹಿಗೆ ಶಿಕ್ಷೆ ಕೊಟ್ಟಾಗ ಪಾಪ ಕಳೆದು ಹೋಗೋದಿಲ್ಲ. ಲೌಕಿಕದಲ್ಲಿ ಹೌದಪ್ಪ ಅವನು ಕೊಲೆ ಮಾಡಿದ್ದ, ಕಳ್ಳತನ ಮಾಡಿದ್ದ, 12 ವರ್ಷ ಜೈಲಾಯಿತು, ಜೀವಾವಧಿ ಶಿಕ್ಷೆ ಆಯಿತು, ಇಷ್ಟೆಲ್ಲ ಮರಣದಂಡನೆ ಆಯಿತು. ಇದು ದೇಹಕ್ಕೆ, ಇದು ಮನಸ್ಸಿಗಲ್ಲ, ಪಾಪಕ್ಕೆ ಶಿಕ್ಷೆ ಅಲ್ಲ ಇದು. ಯಾಕೆಂದರೆ ಯಾರಿಗೆ ಅಹಂಕಾರ ಪ್ರಾಪ್ತಿಯಾಗ್ತದೋ ಎದುರಿಗೆ ದೇವರು ಬಂದರೂ ಗೊತ್ತಾಗೋದಿಲ್ಲ. ಗುಂಡಪ್ಪನವರು ಒಂದು ಮಾತು ಹೇಳ್ತಾರೆ ನಮಗೆ, ಯೋಗಿಯಾಗಿಯೋ ಜೋಗಿಯಾಗಿಯೋ ಸ್ವಾಮಿ ನಿನ್ನೆಡೆಗೆ ಬರಬಹುದು, ಮಹಿಮೆ ಕಾಂಬೊಡೆ ಕಣ್ಣು ನಿನಗಿರಬೇಕು ಅಂತಾರೆ ಅವರು. ನನ್ನ ಮನೆ ಬಾಗಿಲಿ ಪರಮಾತ್ಮ ಯಾವ ರೀತಿಯಲ್ಲಿ ಬೇಕಾದ್ರೆ ಬರ್ಬೋದು, ಅವನು ಯಾರೋ ಅಂತ ನಿನಗೆ ಗೊತ್ತಾಗಬೇಕಾದ್ರೆ ಅವನ ಮಹಿಮೆ ಕಾಂಬೊಡೆ ಕಣ್ಣು ನಿನಗೆ, ಕಣ್ಣು ಅಂತ ಈ ಕಣ್ಣಲ್ಲ, ಒಳಗಿರತಕ್ಕಂಥ ಅಂತರಂಗದ ಕಣ್ಣು ತೆರೆಯಬೇಕು. ಅಂತರಂಗದ ಕಣ್ಣು ಯಾವಾಗ ಕುರುಡ ಆಗ್ತದೋ ಅವನು ಅಜ್ಞಾನದ ಅಂಧಕಾರಕ್ಕೆ ಬೀಳ್ತಾನೆ ವಿನಃ ಸುಜ್ಞಾನದ ಮೇಲೆ ಸಾಧ್ಯವಾಗೋದಿಲ್ಲ. ನೋಡಿ, ಕನಕದಾಸರು ಇನ್ನೊಂದು ಮಾತು ಹೇಳ್ತಾರೆ, ಸತ್ಯವಂತರ ಸಂಘವಿರಲು ತೀರ್ಥವ್ಯಾತಕ್ಕೆ. ಸಾಕಲ್ಲ, ಇನ್ನೇನು ಬೇಕು? ಯಾರು ಸತ್ಯವಂತರ ಸಂಘ ನೀನು ಮಾಡ್ತೀವಿ, ಯಾಕೆ ತೀರ್ಥಯಾತ್ರೆ ಮಾಡ್ತೀವಿ, ತೀರ್ಥಕ್ಕೆ ಹೋಗ್ತೀವಿ? ನಿತ್ಯ ಜ್ಞಾನಿಯಾದ ಮೇಲೆ ಚಿಂತೆಯಾತಕ್ಕೆ. ನಿತ್ಯ ನೀನು ಜ್ಞಾನಿಯಾದ ಮೇಲೆ, ಅನುಭವಿಯಾದ ಮೇಲೆ ಎಲ್ಲರೂ ನಮ್ಮವರೆಂಬತಕ್ಕಂಥ ಭಾವನೆ ನಿನಗೆ ಜಾಗೃತವಾದರೆ ಯಾಕೆ ಚಿಂತೆ ಮಾಡ್ತೀನಿ? ಚಿಂತೆಗೆ ಅವಕಾಶವೇ ಇಲ್ಲ ನಮಗೆ. ಚಿತಾಯುಷು ಚಿಂತಾಯುಷು ಬಿಂದು ಮಾತ್ರೇಣ ವ್ಯತ್ಯಾಸ. ಚಿತೆ ಮತ್ತು ಚಿಂತೆ ಎಂಬತಕ್ಕಂಥ 2 ಅಕ್ಷರಗಳನ್ನು ಬರೆದ್ರೆ, ಚಿತೆ ಪ್ರಾಣ ಹೋಗಿರ್ತಕ್ಕಂಥ ಹೆಣವಾದ ಶರೀರವನ್ನು ಸುಡುತ್ತದೆ. ಚಿಂತೆ ನಮ್ಮ ದೇಹದೊಳಗೆ ಇದ್ದು ನಡೆದಾಡ್ತಕ್ಕಂಥ ಈ ದೇಹವನ್ನು ನಿತ್ಯ ಸುಡ್ತಿರೋದು. ಮನುಷ್ಯ ನಿತ್ಯ ಸಾಯ್ತಾನೆ. ಇವನು ಸಾವು ಮಹಾಮೃತ್ಯು ಬರುವುದು ಒಂದು ಸಾರಿ. ಆ ಮಹಾಮೃತ್ಯು ಬಂದಾಗ ಒಳಗಿರಬಹುದಾಗಿರ್ತಕ್ಕಂಥ ಜೀವಾತ್ಮ ಹೊರಗೆ ಹೋಗ್ತಾನೆ. ನಿತ್ಯ ಸಾಯೋದು ಒಂದು ಈ ಚಿಂತೆಯಿಂದ, ಅಸಹನೆಯಿಂದ, ಅಸಹಕಾರದಿಂದ, ಇನ್ನೊಬ್ಬರ ಮೇಲೆ ದ್ವೇಷ, ಅಸೂಯೆ, ಏನೇನುಂಟು, ಮದ ಮತ್ಸರ, ಕೋಪ, ತಾಪ ಎಲ್ಲ ಮನುಷ್ಯನನ್ನು ನಿತ್ಯ ಹಾನಿ ಮಾಡ್ತದೆ. ಮತ್ತೆ ದಾಸ ಹೇಳ್ತಾರೆ, ಅಜ್ಞಾನಿಗಳ ಕೂಡ ಅಧಿಕ ಸ್ನೇಹಕ್ಕಿಂತ ಸುಜ್ಞಾನಿಗಳ ಕೂಡೆ ಜಗಳ ವೇಲೆಸು. ಯಾಕೆ ನೀನು ಅಜ್ಞಾನಿಗಳಿಗೆ ಏನು ಅವ್ರಿಗೆ ಮಂದಮತಿಗಳು ಸಹ ಯಾಕೆ ಮಾಡ್ತೀನಿ? ಅಜ್ಞಾನಿಗಳು ಅಂದರೆ ಭಗವಂತನ ವಿರುದ್ಧವಾಗಿರ್ತಕ್ಕಂಥವ್ರು, ನಮ್ಮ ಧರ್ಮಕ್ಕೆ ನಾಸ್ತಿಕರು ಅವರು. ಭಗವಂತ ನಾಸ್ತಿಕರು ಅಂತ ದೇವರು ಒಪ್ಪದೇ ಇರತಕ್ಕಂಥ ಅಲ್ಲ, ಅವರ ಮನಸ್ಸಿಗೆ ಒಪ್ಪದೇ ಇರತಕ್ಕಂಥ ಚಿಂತನೆ ಮಾಡ್ತಕ್ಕಂಥವ್ರು ಅವರು. ಯಾರಾದರೂ ಭಗವದ್ ಭಕ್ತರು ಕಂಡರೆ, ಯಾರಾದರೂ ಹರಿದಾಸನ ಕಂಡರೆ, ಶಿವಶರಣನ್ನು ಕಂಡರೆ, ನಾಮ ವಿಭೂತಿ ಗಂಧ ಕುಂಕುಮ ಹಣೆಯಲ್ಲಿ ಹಾಕಿರೋದನ್ನು ಕಂಡರೆ ಇವತ್ತು ನಾವು ನೋಡ್ತಾ ಇದ್ದೇವೆ ನಿತ್ಯ ಜೀವನದಲ್ಲಿ ನಮ್ಮ ಎದುರಿಗೆ ಉಗಿದು ಹೋಗ್ತಾರೆ. ಯಾಕೆ ಅಂತ ನನಗೆ ಇನ್ನೂ ಅರ್ಥ ಆಗಲಿಲ್ಲ. ಅದು ಯಾವ ಕಾರಣಕ್ಕೋಸ್ಕರವಾಗಿ ನಾವು ಯಾತಕ್ಕೆ ನಾಮವನ್ನು ಕುಂಕುಮ, ನಾವು ಅವರವರ ಕುಲ ಪದ್ಧತಿಯಂತೆ, ಮತದ ಪದ್ಧತಿಯಂತೆ ಹಣೆಗೆ ವಿಭೂತಿ, ನಾಮ, ಕುಂಕುಮ, ಗಂಧ ಇವೆಲ್ಲ ಇಡ್ತೇವೆ. ಇದು ಇಡೋ ಉದ್ದೇಶ ಏನು? ಕೆಲವರು ಈ ರೀತಿಯಾಗಿರ್ತಕ್ಕಂಥ ಹಣೆಗೆ ಅಲಂಕಾರ ಮಾಡಿರ್ತಕ್ಕಂಥ ಲಾಂಛನವನ್ನು ನೋಡಿ ಅಪಹಾಸ್ಯ ಮಾಡ್ತಕ್ಕಂಥವ್ರು ಜಾಸ್ತಿ ಆಗಿದ್ದಾರೆ. ಈಗ ನಮ್ಮ ನಾಮ ಆಗ್ತಕ್ಕಂಥವ್ರು ನೋಡಿದರೆ ಎದುರಿಗೆ ಉಗಿದು ಹೋಗ್ತಕ್ಕಂಥ ಜನಗಳನ್ನು ಪ್ರತಿನಿತ್ಯ ನಾವು ನೋಡ್ತಾ ಇದ್ದೇವೆ. ಯಾತಕ್ಕೆ ಈ ರೀತಿಯಾಗಿರ್ತಕ್ಕಂಥ ಆ ಒಂದು ರೀತಿಯ ಒಂದು ದುರ್ವರ್ತನೆ ನಮ್ಮಲ್ಲಿ ಉಂಟಾಗಿದೆ ಅಂದರೆ ಅದರ ಮೂಲ ತತ್ವ ನಮಗೆ ಅರ್ಥ ಆಗಿಲ್ಲ. ನಾಮ ಹಾಕ್ತೇವೆ, ಏನು ವಿಶೇಷ? ನಾಮ ಹಾಕಿದರೆ ನಾಮ ನೇಮದ ಸಂಕೇತ. ನಾವು ಯಾವ ದೇವರನ್ನು ಪೂಜೆ ಮಾಡ್ತೀವಿಯೋ, ನಾವು ವಿಷ್ಣುವನ್ನು ಆರಾಧನೆ ಮಾಡಿದರೆ ವಿಷ್ಣುವಿಗೆ ನಾಮ ಹಾಕ್ತಕ್ಕಂಥ ಪದ್ಧತಿ ದೇವಾಲಯಗಳಲ್ಲಿದೆ. ಹಾಗಾಗಿ ಅವನು ಹಾಕ್ತಕ್ಕಂಥ ಯಾವ ಚಿಹ್ನೆಯನ್ನು ನಾವು ಹಣೆಯಲ್ಲಿ ಧಾರಣೆ ಮಾಡಿ, ಸ್ವಾಮಿ ನಾನು ನಿನ್ನ ಭಕ್ತ ಅಂತ ಹೇಳು ಪರಮಾತ್ಮನೇ ತೋರಿಸಲಿಕ್ಕೆ ಎಲ್ಲ ಕಡೆ ನಾನು ನಿನ್ನವ ಸಮರ್ಪಣೆ ಮಾಡಿಕೊಂಡಿದ್ದೀನಿ ನಿನಗೆ ಅಂಥೇಳಿ ನಾಮ ನೇಮವನ್ನು, ನಿಷ್ಠೆಯನ್ನು ತೋರಿಸ್ತಕ್ಕಂಥ ಸಂಕೇತ. ಹಾಗಾದರೆ ವಿಭೂತಿ ಹಾಕ್ತೀವಲ್ಲ, ಹೇಗದು? ವಿಭೂತಿಯು ಹಾಗೆಯೇ ಪರಮಾತ್ಮನಿಗೆ ಶಿವನಿಗೆ ಪ್ರಿಯವಾಗಿರ್ತಕ್ಕಂಥ ವಿಭೂತಿಯನ್ನು ನಾವು ಹಾಕ್ತೇವೆ. ಆ ವಿಭೂತಿ ಅದು ಏನು? ಮಂಗಳದ ಸಂಕೇತ, ಶಾಂತಿಯ ಸಂಕೇತ ಅದು. ಏಕೆಂದರೆ ಶಿವ ಶಾಂತಿಭೂಷಣ, ಅವನು ಮಂಗಳಭೂಷಣ. ಅವನು ಶಿವ ಅನ್ನುವ ಶಬ್ದವೇ ಮಂಗಳ. ಅದು ಹಾಗಾಗಿ ಮಂಗಳ ಪ್ರಿಯವಾಗಿರ್ತಕ್ಕಂತಹ ಆ ವಿಭೂತಿಯನ್ನು ನಾವು ಹಣೆಯಲ್ಲಿ ಹಾಕ್ತೇವೆ. ಉದ್ದೇಶ ಏನೆಂದರೆ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ಎಂಬತಕ್ಕಂಥ ಏನು ಈ ಷಡ್ವೈರಿಗಳಿದ್ದಾರೋ ಅವೆಲ್ಲವನ್ನು ದಮನ ಮಾಡಿ ನಮ್ಮ ಮನಸ್ಸು ಶಾಂತಿಯಿಂದ ಇದೆ, ಪರಮಾತ್ಮನ ಕಡೆಗೆ ನಾವು ಸೇರಿದ್ದೇವೆ ಅಂತಕ್ಕಂಥ ಒಂದು ತೋರಿಸ್ತಕ್ಕಂಥ ಲಾಂಛನ ಯಾವ ಒಂದು ಆ ವಿಭೂತಿ. ಕುಂಕುಮ ಇದೆಯಲ್ಲ ಹಾಕ್ತೀವಲ್ಲ, ಏನು ಹಾಕಾದರೆ ಕುಂಕುಮ ಹಾಕ್ತೀವಲ್ಲ, ಏನು ಕುಂಕುಮ? ಅದು ಜ್ಞಾನದ ಸಂಕೇತ. ಅದು ವರ್ಣವೇ ಕೆಂಪಿಗಿರ್ತದೆ ನೋಡಿ. ಆ ಕೆಂಪು ಬಣ್ಣ ಇರ್ತದೆ. ಅಗ್ನಿ ಬಣ್ಣವೂ ಕೆಂಪೆ, ಹಣೆಯಲ್ಲಿ ಇಡ್ತಕ್ಕಂಥ ಕುಂಕುಮವೂ ಕೆಂಪೆ. ಆ ಅಗ್ನಿ ಜ್ಞಾನಾಗ್ನಿ ಅಂತ ಕರೆದಿದ್ದೇವೆ ನಾವು. ನಮ್ಮಲ್ಲಿ ಇರ್ಬೋತಕ್ಕಂಥ ಅಗ್ನಿಯನ್ನು ಜ್ಞಾನಾಗ್ನಿ ಅಂತ ಕರೆದಿದ್ದೇವೆ. ಅಗ್ನಿ ಅಂದರೆ ಅದು ಜ್ಞಾನದ ಸಂಕೇತ, ಅದು ವಿದ್ಯೆಯ ಸಂಕೇತವಾದ್ದರಿಂದ ಆ ಸಂಕೇತವಾಗಿ ನಾವು ಹಣೆಯಲ್ಲಿ ಕುಂಕುಮವನ್ನು ಬಿಡ್ತೇವೆ. ತಾಯಿಂದಿರೆಲ್ಲ ಈ ಅರ್ಶನವನ್ನು ಈ ಕೆನ್ನೆಗೆಲ್ಲ ಹಚ್ಚಿಕೊಳ್ತಾರೆ. ಏನಂದರೆ ಅದು ಮಂಗಳದ ಸಂಕೇತ.
ಅರಿಶಿನ ಮಂಗಳ ಸ್ವರೂಪ. ಯಾವುದೇ ಕಾರ್ಯಕ್ರಮ ಶುಭ ಕಾರ್ಯಗಳು ನಡೆಯುವಾಗ ನಾವು ಸಾಮಾನು ಪಟ್ಟಿ ಹಾಕ್ತೀವಿ ನೋಡಿ ಮನೆಯಲ್ಲಿ, ಮೊದಲು ಅರಿಶಿನವನ್ನೇ ಬರೆದು ಕೊನೆ ಕುಂಕುಮ ಬರೆಯೋದು, ಬೇರೆ ಪದಾರ್ಥಗಳು ನಾವು ಬರೆಯೋದಿಲ್ಲ. ನಮ್ಮಲ್ಲಿ ಒಂದು ಪದ್ಧತಿ ಉಂಟದು. ಯಾಕೆ ಅಂದರೆ ಅದು ಮಂಗಳದ ಸಂಕೇತ. ಅದು ಮತ್ತು ಮದುವೆಗಿಂತ ಪೂರ್ವದಲ್ಲಿ ಗಂಡ ಮತ್ತು ಹೆಣ್ಣಿಗೆ ಏನು ಮಾಡ್ತಾರೆ, ಅರಿಶಿನ ಹಾಕ್ತಾರೆ. ಮಂಗಳ ಅರಿಶಿನ ಹಾಕ್ತಾರೆ. ಆಂಟಿಬಯೋಟಿಕ್ ಗುಣಗಳು ಬರುತ್ತದೆ. ಹಾಗಾಗಿ ಇದೆಲ್ಲವನ್ನೇ ಹೇಳ್ತಕ್ಕಂತಹ ಏಕೈಕ ಒಂದು ಮಾರ್ಗ ಅಂದರೆ ಹರಿಕತೆ. ಇದು ಸಿನಿಮಾದಲ್ಲಿ ಸಿಗೋದಿಲ್ಲ, ನಮಗೆ ನಾಟಕದಲ್ಲಿ ಸಿಗೋದು, ಯಾವುದ್ರಲ್ಲೂ ಸಿಗೋದಿಲ್ಲ. ಹರಿದಾಸರು ತಾವು ಕಂಡಂತಹ ಸತ್ಯವನ್ನು ನಿತ್ಯ ಜನಗಳಿಗೆ ಹೇಳ್ತಾ ಹೋಗಿದ್ದಾರೆ. ಕಂಡಂತಹ ಸತ್ಯ ನಾವು ಮಾಡ್ತಕ್ಕಂತಹ ಯಾವ ಲೋಪದೋಷಗಳಿದ್ರೂ ಅದನ್ನು ಎತ್ತಿ ಹೇಳ್ತಾರೆ ದಾಸರು. ಹೇಳ್ತಾರೆ ನೋಡಿ, ಉದರ ವೈರಾಗ್ಯವಿದು ನಮ್ಮ ಪದುಮನಾಭನಲ್ಲಿ ಲೇಷ ಭಕುತಿಗಿಲ್ಲ, ಉದರ ವೈರಾಗ್ಯವಿದು. ನಾವು ಮಾಡ್ತಕ್ಕಂಥ ಎಲ್ಲ ಬಾಹ್ಯ ಪ್ರಪಂಚದ ಲೌಕಿಕ ಕೆಲಸ ಕಾರ್ಯಗಳೆಲ್ಲ ಹೊಟ್ಟೆಪಾಡಿಗೆ ಉದರ ವೈರಾಗ್ಯಕ್ಕೋಸ್ಕರ ಮಾಡ್ತಾ ಇದ್ದೀವಿ ಬಿಟ್ಟರೆ ಪರಮಾತ್ಮನ ಪ್ರೀತಿಗಲ್ಲ. ಇದು ಪರಮಾತ್ಮನ ಪ್ರೀತಿಗೆ ಮಾಡ್ತಕ್ಕಂಥದ್ದು ಬೇರೆ. ಅದನ್ನು ಕನಕದಾಸ ಇನ್ನೂ ಚೆನ್ನಾಗಿ ಹೇಳಿದ್ದಾರೆ. ಎಲ್ಲರೂ ಮಾಡುವುದು ಏತಕ್ಕಾಗಿ, ತುತ್ತು ಹಿಟ್ಟಿಗಾಗಿ, ಗೇಣು ಬಟ್ಟೆಗಾಗಿ. ಕನಕದಾಸರು ಹೇಳಿದ್ದಾರೆ ಈ ಮಾತು. ಎಲ್ಲರೂ ಮಾಡುವುದು ಏತಕ್ಕಾಗಿ, ತುತ್ತು ಹಿಟ್ಟಿಗಾಗಿ, ಗೇಣು ಬಟ್ಟೆಗಾಗಿ. ಕಳ್ಳತನ ಮಾಡೋದು ಯಾಕೆ ಅಂತಾರೆ ಅವರು. ಹಳ್ಳದಲ್ಲಿ ಕುಳಿತುಕೊಂಡು ಕಲ್ಲು ದೊಣ್ಣೆ ಹಿಡಿದುಕೊಂಡು ಕಳ್ಳತನ ಮಾಡುವುದು ಏತಕ್ಕಾಗಿ, ತುತ್ತು ಹಿಟ್ಟಿಗಾಗಿ, ಗೇಣು ಬಟ್ಟೆಗಾಗಿ. ಎಲ್ಲರೂ ಮಾಡುವುದು ಏತಕ್ಕಾಗಿ, ತುತ್ತು ಹಿಟ್ಟಿಗಾಗಿ, ಗೇಣು ಬಟ್ಟೆಗಾಗಿ. ನಾವೆಲ್ಲ ಮಾಡುವುದು ನಮ್ಮ ಒಪ್ಪತ್ತಿನ ಉದರ ಪೋಷಣೆಗೋಸ್ಕರವಾಗಿ. ಅದು ಗೇಣುದ್ದ ಯಾವ ಈ ಹೊಟ್ಟೆ, ಅಷ್ಟಕ್ಕೋಸ್ಕರವಾಗಿ ಇಷ್ಟೆಲ್ಲ ನಾವು ಮಾಡ್ತೇವೆ. ಎಷ್ಟೋ ಮಾಡಬಾರದ ಅಕೃತ್ಯಗಳನ್ನು ನಮ್ಮ ಕೈಲಿ ಆಗ್ತದೆ, ತಪ್ಪಾಗ್ತದೆ, ಅದು ಶಿಕ್ಷೆ ಆಗ್ತದೆ. ದೇಹಕ್ಕೆ ಶಿಕ್ಷೆ ಆಗ್ತದೆ, ಮನಸ್ಸಿಗಲ್ಲ, ಆತ್ಮಕ್ಕೆ ಶಿಕ್ಷೆ ಆಗೋದಿಲ್ಲ. ಅದನ್ನು ಹೇಳ್ತಾರೆ ನೋಡಿ ಹರಿದಾಸ ಸಾಹಿತ್ಯದಲ್ಲಿ ವ್ಯಾಸತೀರ್ಥರು. ಜಾರತ್ವವನ್ನು ಮಾಡಿದ ಪಾಪಗಳಿಗೆಲ್ಲ, ಜಾರತ್ವವನ್ನು ಮಾಡಿದ ಪಾಪಗಳಿಗೆಲ್ಲ, ಹೇ ಗೋಪೀಜನ ಜಾರನೆಂದರೆ ಸಾಲದೆ. ಚೋರತ್ವವನ್ನು ಮಾಡಿದ ಪಾಪಗಳಿಗೆಲ್ಲ, ನವನೀತ ಚೋರ ಎಂದರೆ ಸಾಲದೆ. ಜೀವಹಿಂಸೆ ಮಾಡಿದ ಪಾಪಗಳಿಗೆಲ್ಲ, ಜೀವಹಿಂಸೆ ಮಾಡಿದ ಪಾಪಗಳಿಗೆಲ್ಲ, ಮಾವ ಕಂಸನನು ಕೊಂದವ ಎಂದರೆ ಸಾಲದೆ, ಸಾಲದೆ, ಸಾಲದೆ. ಇಂತಿಪ್ಪ ಮಹಿಮೆಯೊಳಗೊಂದನಾದರೂ ಸರಿ, ಇಂತಿಪ್ಪ ಮಹಿಮೆಯೊಳಗೊಂದನಾದರೂ ಸರಿ, ಸಂತತ ನೆನೆವವರ ಸಲಹುವ ನಮ್ಮ ಶ್ರೀಕೃಷ್ಣ, ಶ್ರೀಕೃಷ್ಣ, ಶ್ರೀಕೃಷ್ಣ. ನೀನು ಪಾಪ ಮಾಡಿದರೆ ಶಿಕ್ಷೆ ದೇಹಕ್ಕಾಗ್ತದೆ, ಪಾಪದ ತಾಪ ಮನಸ್ಸಿಗೆ ಉಂಟಾಗ್ತದೆ. ದೇಹಕ್ಕೆ ಶಿಕ್ಷೆ ಕೊಟ್ಟಾಗ ಪಾಪ ಕಳೆದು ಹೋಗೋದಿಲ್ಲ. ಲೌಕಿಕದಲ್ಲಿ ಹೌದಪ್ಪ ಅವನು ಕೊಲೆ ಮಾಡಿದ್ದ, ಕಳ್ಳತನ ಮಾಡಿದ್ದ, 12 ವರ್ಷ ಜೈಲಾಯಿತು, ಜೀವಾವಧಿ ಶಿಕ್ಷೆ ಆಯಿತು, ಇಷ್ಟೆಲ್ಲ ಮರಣದಂಡನೆ ಆಯಿತು. ಇದು ದೇಹಕ್ಕೆ, ಇದು ಮನಸ್ಸಿಗಲ್ಲ, ಪಾಪಕ್ಕೆ ಶಿಕ್ಷೆ ಇಲ್ಲ. ಇದು ಪಾಪ ನಮ್ಮ ದೇಹಕ್ಕೆ ಲೇಪನವಾಗಿರುತ್ತಿರೋದು. ನಾವು ಜನ್ಮವನ್ನು ಎತ್ತುತ್ತಾ ಪಾಪವನ್ನು ಕಳೀಲಿಕ್ಕೆ ನಾವು ಮಾಡಿದ ಪಾಪಗಳು ಮುಂದಿನ ಜನ್ಮದಲ್ಲಿ ನಮಗೆ ಹುಟ್ಟಿಬ. ಯಾಕೆಂದರೆ ಭಾರತೀಯ ಸನಾತನ ಸಂಸ್ಕೃತಿ ನಾವು ಪುನರ್ಜನ್ಮವನ್ನು ನಂಬತಕ್ಕಂಥವ್ರು. ನಾವು ಹಿಂದಿನ ಜನ್ಮವನ್ನು ನಂಬತಕ್ಕಂಥ ಭೂತ ಭವಿಷ್ಯತ್ ವರ್ತಮಾನ ಎಲ್ಲವನ್ನು ನಂಬತಕ್ಕಂಥವ್ರು ನಾವು. ಆದ್ದರಿಂದ ನಾವು ಮಾಡ್ತಕ್ಕಂಥ ವಿದ್ಯೇನೋ ಇವತ್ತೆಲ್ಲ ನಾವು ಆರಾಮಾಗಿದ್ದೀವಲ್ಲ, ಒಳ್ಳೆ ಬೈಕಲ್ಲಿ ತಿರುಗ್ತಾ ಇದ್ದೇವೆ, ಕಾರಲ್ಲಿ ತಿರುಗ್ತಾ ಇದ್ದೇವೆ, ಒಳ್ಳೆ ಬಂಗ್ಲೆ ಇದೆ, ಎಲ್ಲ ಇದೆ. ಇದು ಯಾವುದಿದು? ನಮ್ಮ ಹಿಂದಿನ ಜನ್ಮದ ಫಲ, ಈಗಿನ ಜನ್ಮದ್ದಲ್ಲ. ಈಗೆಲ್ಲ ಸಕಲ ಸಂಪತ್ತನ್ನು ಕೊಟ್ಟು ಈ ಜನ್ಮದಲ್ಲೇ ನೀನು ಪರೋಪಕಾರಿಯಾಗಿಯೋ, ದಾನ ಬುದ್ಧಿ ಇಲ್ಲದೆಯೋ, ದೀನರನ್ನು, ದಲಿತರನ್ನು, ಯಾರು ಆರ್ಥರನ್ನು ನೀನು ಕಣ್ಣೆತ್ತಿ ನೋಡಿ ದುರಹಂಕಾರಿಯಾಗಿ ನೀನು ಮೆರಿತೀಯೋ, ಭಗವಂತನ ಸೇವೆಯನ್ನು ಮರೆತು ನಾನೇ ಅಹಂಕಾರಿ ಎಂಬುದಾಗಿ ನೀನು ತಿಳಿಯುತ್ತೀಯೋ, ಅದು ಮುಂದಿನ ಜನ್ಮಕ್ಕೆ ಎಲ್ಲ ಒಟ್ಟಿಗೆ ಸೇರಿ ಈ ವೈಭವ ಎಲ್ಲ ಕಳೆದು ಹೋಗ್ತದೆ. ಮತ್ತೆ ನೀನು ಯಾವ ಗೊಂದಲದ ಗೂಡಿದೆಯೋ, ನಿನ್ನ ಜೀವನದಲ್ಲಿ ಏನೋ ಸುಖವನ್ನು ಅನುಭವಿಸಿದ್ದೀಯೋ, ಆ ಸುಖದ ಜೊತೆಯಲ್ಲಿ ನೀನು ದುಃಖವನ್ನು ಕೊಂಡುಕೊಂಡು ಹೋಗ್ತಿ. ಆ ದುಃಖ ಮುಂದಿನ ಜನ್ಮಕ್ಕೆ ವಿಸ್ತಾರವಾಗಿ ನಿನ್ನ ಜೀವನಕ್ಕೆ ಕಂಡುಕೊಂಡು ಬಿಡ್ತದೆ. ಯಾಕೆಂದರೆ ದೇವರ ಎದಿನಲ್ಲಿ ನಮ್ಮ ಅಹಂಕಾರ ಸಾಲದು. ಕುಮಾರವ್ಯಾಸರು
ಉದ್ಯೋಗ ಪರ್ವದಲ್ಲಿ ತುಂಬ ಚೆನ್ನಾಗಿ ಹೇಳಿದ್ದಾರೆ ಭಗವಂತನ ಬಗ್ಗೆ. ಸೆಣಸು ಸೇರದು ದೇವನಿದಿರಿನಲಿ, ಸೆಣಸು ಸೇರದು ದೇವನಿದಿರಿನಲಿ, ಮಣಿಯದಾತನ ಕಾಣುತ್ತವೆ ಧಾರುಣಿಯ ನೊತ್ತಿದ ನಂಗುಟದ ತುದಿಯಿಂದ. ಪರಮಾತ್ಮ ಕೃಷ್ಣ ಪಾಂಡವರ ರಾಯಭಾರಿಯಾಗಿ ದುರ್ಯೋಧನ ಆಸ್ಥಾನಕ್ಕೆ ಬಂದು ಪಾಂಡವರಿಗೆ ಕೊಡಬೇಕಾಗಿರ್ತಕ್ಕಂಥ ಅರ್ಧ ರಾಜ್ಯವನ್ನು ಕೊಡು, ನೀವು ದಾಯಾದಿಗಳು ಸೋದರರು, ನಿಮ್ಮಲ್ಲಿ ಕಲಹಬೇಡ ಅಂತ ಹೇಳಿದರೆ ಬಂದಂಥ ಮಹಾಸ್ವಾಮಿ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಸ್ವಾಮಿಯೇ ತಾನು 8ನೇ ಅವತಾರವಾಗಿ ವಸುದೇವ ದೇವಿಕೆಯ ಗರ್ಭದಲ್ಲಿ ಕೃಷ್ಣಾವ ಎಂಬತಕ್ಕ ಅಭಿಧಾನದಿಂದ ಜನ್ಮ ತಾಳಿದ್ದಾನಂತೆ ಗೊತ್ತಿದ್ದರೂ ಅವನಿಗೆ ನಮಸ್ಕಾರ ಮಾಡಬೇಕು ಅಂತ ಇಡೀ ಎಲ್ಲ ಸಭಾ ಸದಸ್ಯರು ಎದ್ದು ಅವನಿಗೆ ವಂದಿಸಿದರೂ ದುರಹಂಕಾರದಲ್ಲಿ ಇವನು ಹೇಳಲಿಲ್ಲ. ಇವನು ಹಾಗೆಯೇ ಕೂತಿದ್ದ. ಸ್ವಾಮಿ ನೋಡಿ ನಸುನಕ್ಕ ಅದನ್ನು ಹೇಳ್ತಾರೆ ಕಾವ್ಯ. ಸೆಣಸು ಸೇರದು ದೇವನಿದಿರಿನಲಿ, ಮಣಿಯದಾತನ ಕಾಣುತ್ತವೆ ಧಾರುಣಿಯ ನೊತ್ತಿದ ನಂಗುಟದ ತುದಿಯಿಂದ. ಪರಮಾತ್ಮ ಒಂದ್ಸಲ ನೋಡಿದ, ನಸುನಕ್ಕ, ಒಂದು ಸಾರಿ ತನ್ನ ಬಲಗಾಲ ಹೆಬ್ಬೆಳಿಂದ ಒಂದು ಸಾರಿ ಭೂಮಿಯನ್ನು ಸಣ್ಣಗೆ ಮೆಟ್ಟಿದ. ಏನಾಯಿತು? ಮಣಿಖಚಿತ ಕಾಂಚನ ಪೀಠದ ಗೊಣಸು ಮುರಿದುದು, ಮಣಿಖಚಿತ ಕಾಂಚನ ಪೀಠದ ಗೊಣಸು ಮುರಿದುದು, ಮೇಲೆ ಸುರ ಸಂದಣಿಗಳು ಫಲಾಯನೆ ಹೊರಳಿ ಬಿದ್ದನು ಹರಿಯ ಚರಣದಲ್ಲಿ. ಸುಂದರ ನೋಡಿ ಕನ್ನಡದ ಕಾವ್ಯ. ಎಷ್ಟು ಸರಳವಾಗಿ ಹೇಳಿದ್ದಾರೆ. ಯಾವಾಗ ಪರಮಾತ್ಮ ತಾನು ಈ ಬಲಗಾಲ ಅಂಗುಷ್ಟದಿಂದ ಭೂಮಿಯನ್ನು ಒಂದು ಸಾರಿ ಮುಟ್ಟಿದನೋ, ಸ್ವಲ್ಪ ಅದಿಮಿದನೋ, ಮಣಿಖಚಿತ ಕಾಂಚನ ಪೀಠದ ಯಾವ ರತ್ನಖಚಿತವಾಗಿರ್ತಕ್ಕಂತಹ ಸಿಂಹಪೀಠದಲ್ಲಿ ಮಂಡಿಸಿದ್ದ ದುರ್ಯೋಧನ ಅದು ಗೊಣಸೇ ಮುರಿದೋಯ್ತು. ಆ ಪೀಠದ ಸಹಿತವಾಗಿ ಹೊರಳಿ 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 ಬಂದು ಭಗವಂತನ ಪಾದದ ಮೇಲೆ ಬಿದ್ದುಬಿಟ್ಟ. ಆಗ ಸ್ವಾಮಿಗೆ ಏನೇನೂ ಆಗಲಿಲ್ಲ. ಬಂದಂತಹ ದುರ್ಯೋಧನನ ಮೈದೆಳವಿ ಮೇಲೆತ್ತಿ, ಬಾವಾ ನೀನು ಯಾಕೆ ಬಂದು ನನ್ನ ಕಾಲಿಗೆ ಬಿದ್ದೆ, ನಾನೇ ನಿನ್ನ ಬಳಿ ಬರ್ತಿದ್ದೆ. ದೇವರು ನಸುನಗುತ್ತಾ ಹೇಳಿದ, ಕೃಷ್ಣ ನೀನು ಬರಬಾರ್ದಾಗಿತ್ತು, ನೀನು ದೊಡ್ಡವ, ಸಿಂಹಾಸನಾಧೀಶ್ವರ, ಹಸ್ತಿನಾಪುರದ ಅರಸು ಯುವರಾಜ, ನೀನು ಯಾಕೆ ಬಂದು ಈ ಗೊಲ್ಲನ ಕಾಲಿಗೆ ಬಿದ್ದೆ? ಅಲ್ಲೂ ಅಹಂಕಾರ ಬಿಡಲಿಲ್ಲ ಅವನು. ಇಲ್ಲ, ನೀನು ಕಳ್ಳ ಅಂತ ನನಗೆ ಗೊತ್ತು, ನೀನು ಮಾಯಾವಿ, ನೀನು ಬರೀ ಕೈಲಿ ಬಂದು ನೀನು ಕೊಳದು ಹಿಡ್ಕೊಂಡು ಬಂದಿದ್ದಿ. ಆದರೆ ನೀನು ಮಾಯಾವಿ ಆದ್ದರಿಂದ ನೀನು ಕಾಲಿನಲ್ಲಿ ಏನಾದರೂ ಅಸ್ತ್ರಶಸ್ತ್ರ ಇಟ್ಕೊಂಡು ಬಂದಿದ್ದು ಪರೀಕ್ಷೆ ಮಾಡಲಿಕ್ಕೆ ಬಂದು ಬಿದ್ದನೇ ವಿನಃ ನಿನ್ನ ಕಾಲಿಗೆ ನಾನು ಬೀಳಲಿಲ್ಲ ಅಂತಂದ್ರೆ ಅಲ್ಲೂ ಅಹಂಕಾರ ಬಿಡಲಿಲ್ಲ ಅವನು. ಯಾಕೆಂದರೆ ಯಾರಿಗೆ ಅಹಂಕಾರ ಪ್ರಾಪ್ತಿಯಾಗ್ತದೋ ಎದುರಿಗೆ ದೇವರು ಬಂದರೂ ಗೊತ್ತಾಗೋದಿಲ್ಲ. ಗುಂಡಪ್ಪನವರು ಒಂದು ಮಾತು ಹೇಳ್ತಾರೆ ನಮಗೆ, ಯೋಗಿಯಾಗಿಯೋ ಜೋಗಿಯಾಗಿಯೋ ಸ್ವಾಮಿ ನಿನ್ನೆಡೆಗೆ ಬರಬಹುದು, ಮಹಿಮೆ ಕಾಂಬೊಡೆ ಕಣ್ಣು ನಿನಗಿರಬೇಕು ಅಂತಾರೆ ಅವರು. ನನ್ನ ಮನೆಯ ಬಾಗಿಲಿ ಪರಮಾತ್ಮ ಯಾವ ರೀತಿಯಲ್ಲಿ ಬೇಕಾದ್ರೆ ಬರ್ಬೋದು, ಅವನು ಯಾರೋ ಅಂತ ನಿನಗೆ ಗೊತ್ತಾಗಬೇಕಾದ್ರೆ ಅವನ ಮಹಿಮೆ ಕಾಂಬೊಡೆ ಕಣ್ಣು ನಿನಗೆ, ಕಣ್ಣು ಅಂತ ಈ ಕಣ್ಣಲ್ಲ, ಒಳಗಿರತಕ್ಕಂಥ ಅಂತರಂಗದ ಕಣ್ಣು ತೆರೆಯಬೇಕು. ಅಂತರಂಗದ ಕಣ್ಣು ಯಾವಾಗ ಕುರುಡ ಆಗ್ತದೋ ಅವನು ಅಜ್ಞಾನದ ಅಂಧಕಾರಕ್ಕೆ ಬೀಳ್ತಾನೆ ವಿನಃ ಸುಜ್ಞಾನದ ಮೇಲೇಳಕ್ಕೆ ಸಾಧ್ಯವಾಗೋದಿಲ್ಲ. ಇದೆಲ್ಲ ತತ್ವಗಳನ್ನು ಹೇಳ್ತಕ್ಕಂತಹ ತತ್ವ ಚಿಂತನೆಯ ಮಾರ್ಗ ಏಕೈಕ ಹರಿಕತೆಯ ಮಾರ್ಗ. ಇದು ಹರಿದಾಸರು ಈ ಕೆಲಸ ಮಾಡಿದ್ದಾರೆ. ಹರಿದಾಸರಿಂದಲೇ ಈ ಒಂದು ಆಗ್ತಕ್ಕಂತಹ ಒಂದು, ಯಾಕೆ ನೋಡಿ ಕನಕದಾಸರು ಇನ್ನೊಂದು ಮಾತು ಹೇಳ್ತಾರೆ, ಸತ್ಯವಂತರ ಸಂಘವಿರಲು ತೀರ್ಥವ್ಯಾತಕ್ಕೆ. ಸಾಕಲ್ಲ, ಇನ್ನೇನು ಬೇಕು? ಯಾರು ಸತ್ಯವಂತರ ಸಂಘ ನೀನು ಮಾಡ್ತೀವಿ, ಯಾಕೆ ತೀರ್ಥಯಾತ್ರೆ ಮಾಡ್ತೀವಿ, ತೀರ್ಥಕ್ಕೆ ಹೋಗ್ತೀವಿ? ನಿತ್ಯ ಜ್ಞಾನಿಯಾದ ಮೇಲೆ ಚಿಂತೆಯಾತಕ್ಕೆ. ನಿತ್ಯ ನೀನು ಜ್ಞಾನಿಯಾದ ಮೇಲೆ, ಅನುಭವಿಯಾದ ಮೇಲೆ ಎಲ್ಲರೂ ನಮ್ಮವರು ಎಂಬತಕ್ಕಂಥ ಭಾವನೆ ನಿನಗೆ ಜಾಗೃತವಾದರೆ ಯಾಕೆ ಚಿಂತೆ ಮಾಡ್ತೀನಿ? ಚಿಂತೆಗೆ ಅವಕಾಶವೇ ಇಲ್ಲ ನಮಗೆ. ಚಿತಾಯುಷು ಚಿಂತಾಯುಷು ಬಿಂದು ಮಾತ್ರೇಣ ವ್ಯತ್ಯಾಸ. ಚಿತೆ ಮತ್ತು ಚಿಂತೆ ಎಂಬತಕ್ಕಂಥ 2 ಅಕ್ಷರಗಳನ್ನು ಬರೆದ್ರೆ, ಚಿತೆ ಪ್ರಾಣ ಹೋಗಿರ್ತಕ್ಕಂಥ ಹೆಣವಾದ ಶರೀರವನ್ನು ಸುಡುತ್ತದೆ. ಚಿಂತೆ ನಮ್ಮ ದೇಹದೊಳಗೆ ಇದ್ದು ನಡೆದಾಡ್ತಕ್ಕಂಥ ಈ ದೇಹವನ್ನು ನಿತ್ಯ ಸುಡ್ತಿರೋದು. ಮನುಷ್ಯ ನಿತ್ಯ ಸಾಯ್ತಾನೆ. ಇವನು ಸಾವು ಮಹಾಮೃತ್ಯು ಬರುವುದು ಒಂದು ಸಾರಿ. ಆ ಮಹಾಮೃತ್ಯು ಬಂದಾಗ ಒಳಗಿರಬಹುದಾಗಿರ್ತಕ್ಕಂಥ ಜೀವಾತ್ಮ ಹೊರಗೆ ಹೋಗ್ತಾನೆ. ನಿತ್ಯ ಸಾಯೋದು ಒಂದು ಈ ಚಿಂತೆಯಿಂದ, ಅಸಹನೆಯಿಂದ, ಅಸಹಕಾರದಿಂದ, ಇನ್ನೊಬ್ಬರ ಮೇಲೆ ದ್ವೇಷ, ಅಸೂಯೆ, ಏನೇನುಂಟು, ಮದ ಮತ್ಸರ, ಕೋಪ, ತಾಪ ಎಲ್ಲ ಮನುಷ್ಯನನ್ನು ನಿತ್ಯ ಹಾನಿ ಮಾಡ್ತದೆ. ದೇಹವನ್ನು ಕೃಷಿ ಮಾಡ್ತದೆ, ರೋಗದ ಬೀಡು ಮಾಡ್ತದೆ. ಅದಕ್ಕೋಸ್ಕರವಾಗಿ ನೋಡಿ, ಇವತ್ತು 30 ವರ್ಷ 20 ವರ್ಷ ಆದಾಗಲೇ BP ಶುಗರ್ ಎಲ್ಲ ಶುರುವಾಗಿದೆ ಮನುಷ್ಯನಿಗೆ. ಯಾವಾಗ ಅಂದರೆ ಅಶಾಂತಿ ಉಂಟಾಗಿದೆ. ಶಾಂತಿಯಿಂದ ಇರು. ಶಾಂತಿ ಪುರುಷನಾಗಿರ್ತಕ್ಕಂಥ ಪರಮಾತ್ಮನನ್ನು ನಂಬು, ಅವನೇ ನಮ್ಮೆಲ್ಲರಿಗೆ ಆಶ್ರಯ ಅಂತ ಹೇಳುವಂತಹ ಒಂದು ಸುಂದರವಾಗಿರ್ತಕ್ಕಂತಹ ಒಂದು ಮಾಧ್ಯಮ ಅಂದರೆ ಅದು ಹರಿಕಥಾ ಕ್ಷೇತ್ರ. ಹರಿಕಥಾ ಕ್ಷೇತ್ರವೇ ಇದನ್ನು ಹೇಳ್ತಕ್ಕಂಥದ್ದು. ಇನ್ಯಾರೂ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇದು ಬಹಳ ಸ್ಪಷ್ಟವಾಗಿ ಬೇಕಾದಷ್ಟು ಉದಾಹರಣೆಗಳನ್ನು ಹೇಳ್ತಾ, ಅದಕ್ಕೆ ಬೇಕಾದ ದೃಷ್ಟಾಂತಗಳನ್ನು ಹೇಳ್ತಾ, ಅದಕ್ಕೆ ಸಂಬಂಧಪಟ್ಟಂತಹ ದಾಸರ ಉಗಾಭೋಗಗಳನ್ನು, ಹಾಡುಗಳನ್ನು, ಪದಪದ್ಯಗಳನ್ನು ಹೇಳ್ತಾ, ಮಾನವೀಯ ಮೌಲ್ಯನ ಕುರಿತಾಗಿ ಚಿಂತನೆಗಳನ್ನು ಮಾಡ್ತಾ, ರಾಷ್ಟ್ರೀಯ ಭಾವಕ್ಕೆ ಇದನ್ನು ಬಿಂಬಿಸುತ್ತಾ, ನೈತಿಕತೆ, ಮಾನವೀಯ ಮೌಲ್ಯಗಳನ್ನು ತಿಳಿಸ್ತಕ್ಕಂತಹ ಏಕೈಕ ನೈತಿಕತೆ ಅಂದರೆ ಏನು? ಹಾಗಾದರೆ
ಏನು ನೈತಿಕತೆ ಅಂದರೆ? ಅದು ನೈತಿಕತೆ ಪದರ ಅರ್ಥ ಏನು? ಸಣ್ಣ ದೃಷ್ಟಾಂತ ನಮ್ಮ ಮುಂದೆ ಕಣ್ಣು ಮುಂದೆ ಬರುತ್ತದೆ. ಇವೆಲ್ಲವನ್ನು ಹರಿಕತೆಯಲ್ಲಿ ನಾವು ಬಳಸ್ತೇವೆ. ಒಬ್ಬ ಹುಡುಗ ಶಾಲೆಯಿಂದ ಅವನು ಬರುವಾಗ ಮನೆಗೆ ಒಂದು ಪೆನ್ಸಿಲ್ ಕತ್ಕೊಂಡು ಬಂದ. ಶಾಲೆಯಿಂದ ಮನೆಗೆ ಬರುವ ಒಂದು ಪೆನ್ಸಿಲ್ ತೊಗೊಂಡು ಬಂದವನೇ ಅಮ್ಮನಿಗೆ ತೋರಿಸಿದ. ಅಮ್ಮ ನೋಡೊಂದು ಪೆನ್ಸಿಲ್ ಸಿಕ್ತು. 1ನೇ ತರಗತಿ ಸೇರಿದ್ದಾನೆ ಹುಡುಗ. ಅಮ್ಮ ಕೇಳಿದಳು, ಈ ಪೆನ್ಸಿಲ್ ಎಲ್ಲಿ ಸಿಕ್ತು ನಿನಗೆ? ಇಲ್ಲ, ನಂಗೆ ಸಿಕ್ಕಿದ್ದಲ್ಲ ಅಮ್ಮ, ಹೊಸದಾಗಿ ಇವತ್ತು ನಮ್ಮ ಶಾಲೆಗೆ ಹುಡುಗ ಬಂದಿದ್ದಾನೆ, ಅವನು ನನ್ನ ಪಕ್ಕದಲ್ಲಿ ಕುಳಿತುಕೊಂಡಿದ್ದ, ಅವನ ಬ್ಯಾಗ್ ಅವನ ಹತ್ತ ಕಡೆ ತಿರುಗಿದಾಗ ಬ್ಯಾಗ್ ತೆಗೆದು ನೋಡಿದೆ 2 ಪೆನ್ಸಿಲ್ ಇತ್ತು, 1 ತಗೊಂಡು ಬಂದೆ ಹುಡುಗ ಅಂದ. ಅಮ್ಮ ಅವಳು ಓದಿ ವಿದ್ಯಾವಂತಳಲ್ಲ, ಡಿಗ್ರಿ ಪಡೆದವಳಲ್ಲ, ಶಾಲೆಗೆ ಹೋಗಲೇ ಇಲ್ಲ, ಸುಶಿಕ್ಷಿತೆ ಅಲ್ಲ, ಅಕ್ಷರ ಬಲ್ಲವಳಲ್ಲ, ಆದ ಸುಶಿಕ್ಷಿತೆ, ಹಳ್ಳಿಗಾಡಿನಲ್ಲಿ ಬೆಳೆದಂಥ ಹೆಣ್ಣುಮಗಳು, ಸಂಸ್ಕಾರವಂತಳವಳು. ಅವಳು ಏನು ಮಾಡಿದಳು? ಮಗನಿಗೆ ಹೇಳಿದ್ರು, ಕಳ್ಳ, ನೀನು ಶಾಲೆಗೆ ಸೇರಿಸಿದ್ದು ಕಳ್ಳತನ ಮಾಡುವಂತಲ್ಲ, ಅಲ್ಲಿ ಓದಿ ವಿದ್ಯಾವಂತನಾಗಿ ಮನೆಗೆ ಮನೆತನಕ್ಕೆ ರಾಷ್ಟ್ರಕ್ಕೆ ಒಳ್ಳೆ ಹೆಸರು ತರಬೇಕು ಅಂದರೆ ಈಗಲೇ ನೀನು ಕಳ್ಳತನ ಆರಂಭ ಮಾಡಿದ್ಯಲ್ಲ ಅಂತೇಳಿ ಮಗನಿಗೆ 2 ಪೆಟ್ಟು ಕೊಟ್ಟಲು. ಈ ಮಗ ಜೋರಾಗಿ ಹೇಳುವಾಗ ಕಚೇರಿಯಿಂದ ಬಂದಂಥ ಗಂಡ ಒಳಗಡೆ ಕಾಫಿ ಕುಡಿತ ಕೂತಿದ್ದ. ಅಲ್ಲಿಂದಲೇ ಗದರಿಸಿದ, ಯಾಕೆ ಮಗನನ್ನು ಹೊಡಿತಾ ಇದ್ದೀನಿ ನೀನು? ಬನ್ನಿ ಇಲ್ಲಿ ನೋಡಿದ ಮಗ ಎಂಥ ಕೆಲಸ ಮಾಡಿದ್ದಾನೆ. ಶಾಲೆಗೆ ಹೋಗಿ ವಿದ್ಯಾವಂತನಾಗು ಅಂದರೆ ಪೆನ್ಸಿಲ್ ಕತ್ಕೊಂಡು ಬಂದಿದ್ದೇನೆ, ಹೊಡಿಬೇಕಾ ಬೇಡವೋ? ಆಗ ಹೆಂಡತಿ ಕೈಯಿಂದ ಆ ಮಗನನ್ನು ಬಿಡಿಸಿಕೊಂಡು ತಾನು 2 ಪೆಟ್ಟು ಕೊಟ್ಟು ಹೇಳಿದ, ಕಳ್ಳ, ನನ್ನ ಮಗನಾಗಿ ನೀನು ಶಾಲೆಗೆ ಹೋಗಿ ಕಳ್ಳತನ ಆರಂಭ ಮಾಡ್ತಾ ಇದ್ದೀಯಾ? ನಾಚಿಕೆ ಆಗಬೇಕು ನಿನಗೆ. ಚಿಕ್ಕ ವಯಸ್ಸಲ್ಲಿ ಕೆಲಸ ಮಾಡಬಾರ್ದು. ನಿನಗೆ ಪೆನ್ಸಿಲ್ ಬೇಕಾಗಿದೆ, ನನಗೆ ಹೇಳಬೇಕಾಗಿತ್ತು. 50 ಕೊಡ್ತಿದ್ದೆ ನನ್ನ ಆಫೀಸಿನಿಂದ ಅಂದ ಅವನು. ಆಫೀಸಲ್ಲೂ ಕದ್ದು ತಗೊಂಡು ಬರೋದು. 50 ಕೊಡ್ತಿದ್ದ ಆಫೀಸಿನಿಂದ ಅಂದ. ಹೆಂಡತಿ ಹೇಳಿದಳು, ಸ್ವಾಮಿ ಇನ್ನೊಂದು ಸಾರಿ ಹೇಳಿದ ಮಾತು ಅದೇ, ಇವನು ಪೆನ್ಸಿಲ್ ಬೇಕು ಅಂದ, ನಮ್ಮ ಆಫೀಸಿನಲ್ಲಿ ಬೇಕಾದಷ್ಟಿದೆ, ಅದನ್ನು ತಂದು ಕೊಡ್ತಿದ್ನಲ್ಲ. ಆಹಾ, ಒಳ್ಳೆಯದು, ನಿನ್ನ ರಕ್ತವೇ ನಿನ್ನ ಮಗನ ಮೈಯಲ್ಲಿ ಹರಿತಾ ಇರ್ತಕ್ಕಂಥದ್ದು. ನಿನ್ನ ಮಗ ಕಳ್ಳ ಆದರೆ ನೀನು ದರೋಡೆಕೋರ. ನೀನು ಸರ್ಕಾರಿ ಕೆಲಸವನ್ನು ದೇವರ ಕೆಲಸ ಅಂತ ಮಾಡ್ತಕ್ಕಂಥ ನೀನು ನಿಮ್ಮ ಆಫೀಸಿನಲ್ಲಿ 50 ಪೆನ್ಸಿಲ್ ತರೋದಾದರೆ ನಿನ್ನ ಮಗದಲ್ಲಿ ನಿನ್ನದೇ ರಕ್ತ ಹರಿಯುತ್ತದೆ. ಅವನು ಶಾಲೆಯಲ್ಲಿ ಪೆನ್ಸಿಲ್ ಕದಿಯಕ್ಕೆ ಆರಂಭ ಮಾಡಿದ್ದಾನೆ. ಈಗ ಎಲ್ಲಿದೆ ಮಾನವೀಯ ಮೌಲ್ಯ? ಇದನ್ನು ನೈತಿಕತೆ ಅಂತ ಹೇಳ್ತಾರೆ, ಇದು ಮಾನವೀಯ ಮೌಲ್ಯ ಅಂತ ಹೇಳ್ತಾರೆ. ಉತ್ತಮವಾದ ನೈಜ ಉದಾಹರಣೆ ಕೊಟ್ಟರು. ಇದು ನಮ್ಮ ಜೀವನಕ್ಕೆ ಹತ್ತಿರವಾಗಿ ಇಂತಹ ದೃಷ್ಟಾಂತಗಳನ್ನು ಹೇಳ್ತಾ ಹರಿಕತೆ 1 ಗಂಟೆ 2 ಗಂಟೆ 3 ಗಂಟೆಗಳ ಕಾಲ ಶ್ರೋತೃಗಳ ಮೇಲೆ ಅದು ಕುಳಿತಿರುತ್ತದೆ. ಶ್ರೋತೃಗಳಿಗೆ ಎಷ್ಟು ಉತ್ಸಾಹ ಬರ್ತದೆ ಹರಿಕತೆ ಕೇಳ್ತಾ ಅದ್ರ ಮೇಲೆ ತಲ್ಲೀನರಾಗಿ ನಾವು ಹಾಗಾಗಬೇಕು. ಹರಿಕತೆ ಹಾಗೆ ಅಂದರೆ ಮುಂದಿದ್ದವರಿಗೆ ಹೇಳಬೇಕು, ಅದು ನಮಗಲ್ಲ ಅಂತ ಅವ್ರಿಗೆ ಗೊತ್ತಾಗಬೇಕು. ಅವರ ದೋಷಗಳನ್ನು ಎತ್ತಿ ಹೇಳ್ತಾ ಇರ್ತೀವಿ ನಾವು, ಆದರೆ ಇದು ನಮಗಲ್ಲ ಅಂತ ಅವ್ರು ಯಾವುದೋ ಕಥೆಯನ್ನು ಕುಳಿತಿರ್ತಾರೆ. ಸಾಮಾಜಿಕವಾಗಿರ್ತಕ್ಕಂಥ ದೋಷಗಳನ್ನು ಹೇಳ್ತಾ ನಮ್ಮ ಯಾವ ಹರಿದಾಸ ಪದ್ಧತಿ ಪದ್ಯಗಳ ಮುಖಾಂತರವಾಗಿ ಈ ಸಮಾಜವನ್ನು ಜಾಗೃತಿ ಮೂಡಿಸುತ್ತಾ ಸನ್ಮಾರ್ಗಕ್ಕೆ ಒಯ್ಯತಕ್ಕಂತಹ ಏಕೈಕ ಮಾರ್ಗ ಅಂದರೆ ಕಥಾ ಕೀರ್ತನೆ ಅಥವಾ ಹರಿಕತೆ. ಹರಿದಾಸರೇ ನಿಜವಾದ ಸಮಾಜ ಸುಧಾರಕರು, ಖಂಡಿತ. ಯಾಕಂದ್ರೆ ಆಗಿನ ಕಾಲದಿಂದ ಈಗಿನ ಕಾಲದವರೆಗೂ ಹೌದು ಮೌಢ್ಯಗಳನ್ನು ಜನರಲ್ಲಿ ಹೋಗಲಾಡಿಸುವತ್ತ ಪ್ರಯತ್ನ ಅಲ್ಲ, ಪ್ರಾಮಾಣಿಕವಾದ ಪ್ರಯತ್ನ ಮಾಡಿದ್ದಾರೆ. ಮೌಢ್ಯಗಳು ಎಷ್ಟು ಹೋಗಿವೆ ಹರಿದಾಸರಿಂದ. ಸರಳವಾದ ಪದಗಳಲ್ಲಿ ಹೌದು ಜನರನ್ನು ಆಕರ್ಷಣೆ ಮಾಡಿ, ತಮ್ಮ ಕೀರ್ತನೆಗಳ ಮೂಲಕ ತಮ್ಮ ಜನರನ್ನು ಆಕರ್ಷಣೆ ಮಾಡಿ ಜನರಲ್ಲಿ ಇರುವ ಮೌಢ್ಯವನ್ನು ಹೋಗಲಾಡಿಸಲಿಕ್ಕೆ ಮತ್ತು ಜನರಲ್ಲಿ ನೈತಿಕತೆಯನ್ನು ಮೂಡಿಸಲಿಕ್ಕೆ ಹೆಚ್ಚಿನ ಪ್ರಯತ್ನವನ್ನು ಮತ್ತು ಸಮಾನತೆ. ಹರಿದಾಸರು ಮತ್ತು ಶಿವಶರಣರು ನೋಡಿ, ಬಸವಣ್ಣನವರು ಅವ್ರ ವಚನದಲ್ಲಿ ಮನುಷ್ಯ ಏನು ಮಾಡಬೇಕು ಅಂತ ಹೇಳಿದ್ದಾರೆ. ಬಹಳ ಸರಳ ಅದು. ನೀನೇನು ಪೂಜೆ ಮಾಡಬೇಡಪ್ಪ, ದೇವಸ್ಥಾನಕ್ಕೆ ಹೋಗಬೇಡ, ಏನೇನು ಬೇಡಬೇಡ, ಎಂಥ ಮಾತು ಹೇಳ್ತಾರೆ ನೋಡಿ. 7 ಸೂತ್ರ ಹೇಳ್ತಾರೆ ಅವರು. ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ. ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದಿರ ಹಳಿಯಲು ಬೇಡ, ಮುನಿಯಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗನ ಒಲಿಸುವ ಪರಿ. ಏನು ಬೇಕು? ಕಳ್ತನ ಮಾಡಬೇಡ, ಸುಳ್ಳು ಹೇಳಬೇಡ, ಮೋಸ ಮಾಡಬೇಡ, ಇನ್ನೊಬ್ಬರ ಹೀಯಾಳಿಸಬೇಡ, ಇನ್ನೊಬ್ಬರಿಗೆ ಅವಮಾನ ಮಾಡಬೇಡ. ಇದರಲ್ಲಿ ಯಾವುದಾದ್ರೂ ಒಂದನ್ನು ನೀನು ಅನುಸರಿಸಿದರೆ ನಿನ್ನ ಜೀವನ ಉಜ್ಜೀವನವಾಗ್ತದೆ. ಎಲ್ಲದೂ ಅಲ್ಲದರಲ್ಲೇ ಅಡಗಿದೆ, ಎಲ್ಲವೂ ಅದರಲ್ಲಿ. ಅದು 7 ಸೂತ್ರಗಳಲ್ಲಿ ಆ ಬಸವಣ್ಣನವರ ಅದೊಂದು ವಚನದಲ್ಲಿ ಇಡೀ ನಮ್ಮ ಜಗತ್ತಿನ ಎಲ್ಲ ಸಾರವು ಒಳಗಿದೆ. ಇದರಲ್ಲಿ ಯಾವುದಾದ್ರೂ ಒಂದನ್ನು ನಿಬಂಧನೆ, ನಾಳೆಯಿಂದ ನಾನು ಸುಳ್ಳು ಹೇಳೋದಿಲ್ಲ ಅಂತ ತೀರ್ಮಾನ ಮಾಡಿ ಇಡೀ ಜೀವಮಾನ ನಾನು ಹಾಗೇ ಇರ್ತೀನಿ ಅಂತ ಯಾರು ಇದ್ದಾರಾ? ಸುಳ್ಳಿನ ಕಂತೆ ಹೆಣಿತೇವೆ ನಾವೆಲ್ಲ ನಮ್ಮ ಸ್ವಾರ್ಥಕ್ಕೋಸ್ಕರವಾಗಿ. ಸುಳ್ಳಿನ ಕಂತೆಯನ್ನು ಹೆಣ್ಕೊಂಡು ಹೋಗ್ತೇವೆ, ನಮ್ಮ ಸ್ವಾರ್ಥಕ್ಕೆ ಬಳಸ್ಕೊಳ್ತೇವೆ. ಅದನ್ನು ಕಳಬೇಡ, ಇನ್ನೊಬ್ಬ ಹಿಂಸೆ ಮಾಡಬೇಡ, ಜೀವ ಹಿಂಸೆ ಮಾಡಬೇಡ. ಕೊಲ್ಲೋದು ಅಂದರೆ ಅವರನ್ನು ಕತ್ತಿಯಿಂದಲೋ ಇದರಿಂದಲೋ ಇರಿಯೋದಲ್ಲ, ಮಾನಸಿಕವಾಗಿ ಅವನಿಗೆ ನೋವುಂಟು ಮಾಡ್ತಕ್ಕಂಥ ಮಾತುಗಳು ಕೊಲೆ ಮಾಡೋದಕ್ಕಿಂತ ಹೆಚ್ಚದು. ಮಾನಸಿಕ ಆಘಾತ ಉಂಟು ಮಾಡ್ತಕ್ಕಂಥ ಏನು ಮಾರ್ಮಿಕವಾದ ಮಾತುಗಳು, ನಿಷ್ಠೂರವಾಗಿರ್ತಕ್ಕಂಥ ಮಾತುಗಳನ್ನು ನಾವು ಮಾತನಾಡ್ತಕ್ಕಂಥ ಮಾತು ಕೂಡ ಮರ್ಮಾಘಾತವಾಗಿ ಮನುಷ್ಯನ ಮನಸ್ಸಿನ ಮೇಲೆ ಬಹಳ ಪರಿಣಾಮ ಬೀರುತ್ತದೆ. ಅದು ಯಾವುದೇ ಕೆಲಸವನ್ನು ನೀನು ಮಾಡಬೇಡ.
ಭಗವಂತನನ್ನು ನಂಬು, ಎಲ್ಲರಲ್ಲಿ ದೇವರನ್ನು ಕಾಡು. ಎಲ್ಲರಲ್ಲೂ ಅಂತರ್ಯಾಮಿ ಪರಮಾತ್ಮ ಇದ್ದಾನಲ್ಲ, ಎಲ್ಲ ನಿನ್ನೊಳಗೂ ಪರಮಾತ್ಮನಿದ್ದಾನೆ. ಅವರಲ್ಲೂ ಎಲ್ಲ ಅಣು ರೇಣು ತೃಣಕಾಷ್ಟ ವ್ಯಾಪ್ತಗಳಲ್ಲಿ ಎಲ್ಲೆಲ್ಲಿಯೂ ಇರಬಹುದಾಗಿರ್ತಕ್ಕಂತಹ ಆ ಸ್ವಾಮಿ ನನ್ನೊಳಗೂ ಇದ್ದಾನೆ, ನಿನ್ನೊಳಗೂ ಇದ್ದಾನಲ್ವಾ, ಅಲ್ಲಿ ದೇವರಿದ್ದಾನೆ ಎಂಬತಕ್ಕಂಥ ಒಂದು ಭಾವನೆ ನಿನಗೆ ಜಾಗೃತವಾದರೆ ನಮ್ಮ ಕೈಲಿ ತಪ್ಪಾಗೋದು ಕಮ್ಮಿ ಆಗ್ತದೆ, ಅಪರಾಧ ಕಮ್ಮಿ ಆಗ್ತದೆ. ಈ ಭಾವನೆಯನ್ನು ಜಾಗೃತ ಮಾಡ್ತಕ್ಕಂಥವರು ಶಿವಶರಣರು, ಹರಿದಾಸರು ಮಾಡಿದ್ದಾರೆ. ಅದೇ ಪರಂಪರೆ ಇವತ್ತು ನಡ್ಕೊಂಡು ಬರ್ತಾ ಇದೆ. ಆದರೆ ಇವತ್ತು ಏನಾಗಿದೆ ಅಂದರೆ, ಇವತ್ತಿನ ಕಾಲದಲ್ಲಿ ಹರಿಕತೆ ನಾವು ಕಾರ್ಯಕ್ರಮ ಅಂತ ತಿಳಿದಿದ್ದೇವೆ. ಹರಿಕತೆ ಕಾರ್ಯಕ್ರಮ ಅಲ್ಲ ಅದು. ಎಲ್ಲರೂ ಹಾಗೆ ತಿಳ್ಕೊಂಡಿದ್ದಾರೆ. ಹರಿಕತೆ ನಾನು ಸಹ ಹಾಗೆ ತಿಳ್ಕೊಂಡಿದ್ದೆ ಇಲ್ಲಿವರೆಗೂ. ಹರಿಕತೆ ಕಾರ್ಯಕ್ರಮ ಅಲ್ಲವೇ ಅಲ್ಲ, ನಿತ್ಯ ಜೀವನದ ಒಂದು ಅಂಗ ಅದು ಹರಿಕತೆ. ಹರಿಕತೆ ಅಂತಂದರೆ ಅನಂತ ಕಲ್ಯಾಣಗಳ ಸಮುಚ್ಚಯ. ಹರಿ ಅಂದರೆ ಶಂಕು, ಚಕ್ರ, ಗದಾ, ಪದ್ಮ, ಕಿರೀಟ, ನೀಲಿ ಬಣ್ಣ, ಇದೆಲ್ಲ ಹರಿಯಲ್ಲ. ಹರಿ ಅಂದರೆ ಅನಂತ ಕಲ್ಯಾಣ ಗುಣಗಳ ಸಮುಚ್ಚಯ. ಅದು ಏನೇನು ಒಳ್ಳೊಳ್ಳೆಯ ಗುಣಗಳುಂಟು ಅದರ ಒಂದು ಗುಂಪು ಹರಿಯದು. ಅದಕ್ಕೆ ಹರಿ. ಶಿವ ಅಂದರೆ ಮಂಗಳ. ಅಲ್ಲಿ ಹರಿಹರರಲ್ಲಿ ಭೇದ ಇಲ್ಲ. ಹರಿ ಬೇರೆ, ಹರ ಬೇರೆ, ಬ್ರಹ್ಮ ಬೇರೆ. ಭಗವದ್ದೇವರು ಎಂಬತಕ್ಕಂಥ ಶಬ್ದವೇ ನಪುಂಸಕಲಿಂಗ. ಅದು ಹೆಣ್ಣು ಅಲ್ಲ ಗಂಡು ಅಲ್ಲ ದೇವರು ಅಂತಕ್ಕಂಥ ಶಬ್ದ. ಹಾಗಾಗಿ ನಮ್ಮಲ್ಲಿ ದೇವರಲ್ಲಿ ನಾವು ಭಿನ್ನತೆಯನ್ನು ತೋರ್ತಾ ಇದ್ದೇವೆ. ದೇವರು ಬೇರೆ ಬೇರೆ ಅಂತಕ್ಕಂತಹ ಒಂದು ವಿಂಗಡಣೆ ಮಾಡ್ತೇವೆ. ದೇವರು ಯಾವತ್ತೂ ಬೇರೆ ಇಲ್ಲ, ಪರಮಾತ್ಮ ಒಬ್ಬನೇ. ನಾವು ಯಾವತ್ತೂ ಪರಮಾತ್ಮನ, ದೇವನೊಬ್ಬನೇ ನಾಮ ಹಲವಂತರ ಶರಣರು. ಪರಮಾತ್ಮ ಒಬ್ಬನೇ. ಹಲವಾರು ಈಗ ನೋಡಿ, ನಾವು ನೀರನ್ನು ನಾವು ಕನ್ನಡ ಭಾಷೆಯಲ್ಲಿ ನೀರು ಅಂತೇವೆ, ಹಿಂದಿಯಲ್ಲಿ ಪಾನಿ ಅಂತಾರೆ, ಇಂಗ್ಲೀಷಲ್ಲಿ ವಾಟರ್ ಅಂತಾರೆ. ಒಂದೇ ಅಲ್ವೇ ಇದು? ನಮ್ಮ ಜಗತ್ತು ಇರ್ಬೋದಾಗಿರ್ತಕ್ಕಂಥ ಎಲ್ಲ ಭಾಷೆಗಳಲ್ಲಿ ಒಂದೇ ಒಂದು ಆ ದ್ರವರೂಪವನ್ನು ಹಲವಾರು ಭಾಷೆಗಳಲ್ಲಿ ಹೇಳಿದರೂ ಅದೇನು ವ್ಯತ್ಯಾಸ ಆಗೋದಿಲ್ಲ. ನೀರು ಹಾಗೆ ತಟಸ್ಥವಾಗಿರುತ್ತೆ. ಪರಮಾತ್ಮನು ಕೂಡ ಹಾಗೆ. ಯಾವ ಹೆಸರಲ್ಲಿ ಕರೆದರೂ ಕೂಡ ನಮ್ಮ ಡಾಂಬಿಕತನವನ್ನು ಎತ್ತಿ ಹೇಳಿದ್ದಾರೆ ಶರಣರು, ಹರಿದಾಸರುಗಳು. ನಾವು ಏನೇನು ಮಾಡ್ತೇವೆ, ಏನೇನು ಆಚರಣೆ ಮಾಡ್ತೇವೆ, ಯಾರಿಗೆ ನಾವು ಈ ನಿಂದನೆ ಮಾಡ್ತೇವೆ. ದಾಸರು ಹೇಳ್ತಾರೆ, ಸ್ವಾಮಿ ಆಚಾರವಿಲ್ಲದ ನಾಲಿಗೆ ನಿನ್ನ ನೀಚ ಬುದ್ಧಿಯನ್ನು ಬಿಡು. ನಾಲಿಗೆ ಪಾಠ ಹೇಳಿದ್ದಾರೆ ದಾಸರು. ಆಚಾರವಿಲ್ಲದ ನಾಲಿಗೆ ನಿನ್ನ ನೀಚ ಬುದ್ಧಿಯ ಬಿಡು ನಾಲಿಗೆ, ವಿಚಾರವಿಲ್ಲದೆ ಪರರ ದೂಷಿಸಕ್ಕೆಂದು ಚಾಚಿಕೊಂಡಿರುವಂಥ ನಾಲಿಗೆ. ನಿನಗೇನು ವಿಚಾರ ಬೇಕಿಲ್ಲ, ಮಾತಾಡೋದು ಶುರು ಮಾಡೋದು ಏನೆಲ್ಲ ಬಡ 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 ಅಂತ ಮಾತಾಡ್ತಿರ್ತೀಯ. ಇನ್ನೊಬ್ಬರ ದೂರಕ್ಕೆ ನೀನು ಇನ್ನೊಬ್ಬರು ನಿಂದನೆ ಮಾಡಲಿಕ್ಕೆ, ಇನ್ನೊಬ್ಬರನ್ನು ಅಸಹ್ಯ ಪಟ್ಟುಕೊಳ್ಳಿಕ್ಕೆ, ಇನ್ನೊಬ್ಬರಿಗೆ ಮನಸ್ಸಿಗೆ ಘಾತವಾಗ್ತಕ್ಕಂಥ ಮಾತನಾಡ್ತೀಯಲ್ಲ, ಅದೇ ಮಾತುಗಳನ್ನು ಪರಮಾತ್ಮನ ಕಡೆಗೆ ತಿರುಗಿಸು. ನಿನ್ನ ಜೀವನವಾಗ್ತದಲ್ಲ, ದೇವರ ಕಡೆಗೆ ತಿರುಗಿಸು. ಅದೇ ಅಕ್ಷರಗಳು ನಾವು ಏನು ಇನ್ನೊಬ್ಬರಿಗೆ ನಿಂದನೆ ಮಾಡಲಿಕ್ಕೆ ಬಳಸ್ತೀವಿಯೋ ಅದೇ ಅಕ್ಷರಗಳನ್ನು ಸರಿಯಾಗಿ ಮಾತೆಲ್ಲ ಮಂತ್ರ ಆಗ್ತದೆ. ಮಾತೆಲ್ಲ ಮಂತ್ರವಾಗಿ ಪರಿವರ್ತನೆಯಾಗಿ ಭಗವಂತನ ಕಡೆಗೆ ನಿನ್ನ ಮನಸ್ಸು ಹೋಗ್ತದೆ. ಅದನ್ನು ಅಧ್ಯಾತ್ಮ ಅಂತ ಕರೆದ್ರು, ಅಂತರಂಗದ ಬೆಳಕು ಅಂತ ಕರೆದ್ರು. ಅಂತರಂಗದ ಬೆಳಕನ್ನು ಮೂಡಿಸ್ತಕ್ಕಂಥವ್ರು ಹರಿದಾಸರು. ಅದಕ್ಕೆ ಏಕೈಕ ಸರಿಯಾದ ಸನ್ಮಾರ್ಗ ಅಂದರೆ ಅದು ಹರಿಕಥಾ ಮಾಧ್ಯಮ.